ನಾರಾಯಣಾಯ ನಮೋ ನಮಃ. ಯಾವುದೀಗ ನೆಕ್ಸ್ಟು ಎಲ್ಲಿ ಬಂದಿತ್ತು? ಯಾವುದೀಗ? ಇದಾಗಬೇಕು. ಹಂಸ ಶುಚಿಷತ್ ನಿತ್ಯಂ ಹೀನೋ ಅಖಿಲೇ ದೋಷೈ. ಹಂಸ ಅದಿಷ್ಟಕ್ಕೂ ಅರ್ಥ ಹೇಳ್ತಾರೆ ಆಚಾರ್ಯ, ದೊಡ್ಡ ಕೊಟೇಶನ್ ಕೊಟ್ಬಿಟ್ಟು ತಿಳಿಸ್ತಾರೆ. ವರಸುರು ವಸುರಿತ್ಯುಕ್ತ ವಸುರಂತರಿಕ್ಷ ಸತ್ ಅಂತ ಬಂತು. ವರಸು ವರಗಳನ್ನು ಕೊಡ್ತಾನೆ, ಶ್ರೇಷ್ಠವಾದ ವಸ್ತುವನ್ನು ಸೃಷ್ಟಿ ಮಾಡ್ತಾನೆ. ದೇವರು ವರಸು ಅಂತ ಹೆಸರಿದೆ. ಸ್ವಲ್ಪ ತೀರ ಆಡ್ ವರ್ಡ್ ಅದು, ಬಟ್ ಶಾಸ್ತ್ರದಲ್ಲಿದೆ. ಸಯೇವಾಪಿ ಅಂತರಿಕ್ಷ. ಅಂತರಿಕ್ಷ ಸತ್ ಅಂದ್ರೇನು? ಅಂತರಿಕ್ಷದಲ್ಲಿ ಹೆಸರಿದು ಪರಮಾತ್ಮನೇ. ಹೋತ ಇಂದ್ರಿಯಾರ್ಥೆ ಇಂದ್ರಿಯಾದಿಸ್ಥ. ಇವತ್ತು ವಸ್ತು ಅಲ್ಲಿದೆ, ಇಂದ್ರಿಯ ಇಲ್ಲಿದೆ. ಇದರೊಳಗೆ ಸೈನ್ಸ್ ಕರೆಕ್ಟಾಗಿ ಪ್ಯಾಚ್ ಆಗುತ್ತೆ. ಇದು ಬಂದು ಇಲ್ಲಿ ಕಾಣಿಸುತ್ತೆ, ಇದು ಮನುಷ್ಯರು ಇಟ್ಟಾಗತ್ತೆ. ಕೊನೆ ದೇವರು ಒಪ್ಪಿಸ್ತಾರೆ. ಅದು ಹೋಮ, ಅದು ಇಂದ್ರಿಯ ಮಾಡ್ತಕ್ಕಂಥ ಹೋಮ ಕಾರ್ಯ. ಅದಕ್ಕೇನೆ ದೇವರು ಹೋತ ಅಂತ ಕರೀತಾರೆ. ಹೋತ ಹೋತ ಕನ್ನಡದ ಹೋತ ಅಲ್ಲ. ಹೋತ ಅಂದ್ರೇನು? ಹೋತ ಅಂದರೆ ಹೋತೃ ಶಬ್ದ. ವಿಶ್ವವಿಧ ಅನುಜ ಹೋತೃತ ಮತ್ತು ಮಧ್ವಜ ಹೇಳ್ತದೆ. ಹೋತೃ ಹೋಮ ಮಾಡುವವನು ಹೋತೃ, ಮುಖ್ಯ ಹೋತೃ. ಪರಮಾತ್ಮ ಎಲ್ಲವನ್ನು ಯೋಗ ಮಾಡೋದು ಯಾರು? ಪರಮಾತ್ಮನೇ. ವಸ್ತು ಅಲ್ಲಿದೆ, ಕಣ್ಣಿಲ್ಲಿದೆ, ಆದರೆ ವಸ್ತು ಪ್ರತಿಭೆ ಇಲ್ಲಿ ಬಿಡುತ್ತೆ. ಸೈನ್ಸ್ ಪೂರ್ತಿ ಕರೆಕ್ಟ್ ಅದು. ಆ ರಿಫ್ಲೆಕ್ಷನ್ ಇಲ್ಲಿ ಬಿಡುತ್ತೆ. ಇದನ್ನು ಮಾಡಿ ಕಣ್ಣು ತೋರಿಸುತ್ತೆ ಒಳಗಡೆಯಿಂದ, ಗೊತ್ತಾಯ್ತು? ಅದು ಕಣ್ಣಿಗೆ ಬಿತ್ತ ಅಂತ ಕೇಳ್ತೀವಿ. ಸೈನ್ಸ್ ಅದು ಆ್ಯಕ್ಚುಲಿ ನೋಡೋದಲ್ಲ, ಕಣ್ಣಿಗೆ ಬೀಳುತ್ತದು. ಈ ರಶ್ಮಿ ಅಂದರೆ ನೋಡೋ ಕೆಪಾಸಿಟಿ ಇಲ್ಲಿದೆ. ಅದು ಬಿದ್ದಾಗ ಏನಾಯ್ತದ? ಫೋಟೋದಲ್ಲಷ್ಟು ಇಮೇಜ್ ಬೀಳುತ್ತೆ, ಹೋಗಿ ಅಲ್ಲಿ ಇಮೇಜ್ ಅಲ್ಲಿ ಬೀಳುತ್ತೆ. ಅದನ್ನು ಡೆವಲಪ್ ಮಾಡ್ತಾರೆ. ಅದು ಕರೆಕ್ಟಾಗಿ ಶಾಸ್ತ್ರನೂ ಹಾಗೆ ಇದೆ, ಸೈನ್ಸು ಹಾಗೆ ಇದೆ. ಯಾವುದು? ಹೌದು. ಹೋತ ಹೋತಾರೋ ಹೋತ, ಧಾತ ಧಾತಾರೋ ಧಾತಾರ ಈ ಥರ ನಡೀತದೆ. ಇನ್ನು ದೇವ್ರ ಪುಲ್ಲಿಂಗ ತಾನೆ, ಎರಡೂ ಇದೆ ದೇವರಿಗೆ. ಇನ್ನು ಸರ್ವೇಂದ್ರಿಯಾದಿಸ್ಥ ವೇದ್ಯಾಂ ಪೂಜ್ಯಶ್ಚ ವೇದಿಷತೆ. ವೇದಿ ಇದೆ. ವೇದಿ ಅಂದರೆ ಯಜ್ಞವೇದಿ, ಹೋಮಕೊಂಡೆಲ್ಲ ಮಾಡಿರ್ತೇವಲ್ಲ, ಅದರಲ್ಲಿ ಪರಮಾತ್ಮ ಇದ್ದಾನೆ. ಮತ್ತು ಬ್ರಹ್ಮಾರ್ಪಣಂ ಬ್ರಹ್ಮವೇ ಅಂತ ಅಲ್ಲಿ ದೇವರಿದ್ದಾನೆ. ಇಲ್ಲಿ ಕಲಸದಲ್ಲಿ ದೇವರಿದ್ದಾನೆ, ಅಲ್ಲಿ ಆಹ್ವಾನ ಮಾಡ್ತೇವೆ. ಸಾವಿರ ದೇವರಿದ್ದಾನೆ. ಇದು ತೊಗೊಂಡು ಮತ್ತೆ ಅಭಿಷೇಕ ಮಾಡ್ತೇವೆ. ಸೊ ದೇವರೇ ಅಭಿಷೇಕ ಮಾಡ್ಕೊಂಡಾಗ ಇತ್ತು ಹೊರತು ನಮ್ಮ ರೋಲ್ ಇಲ್ಲ. ಕಲಶದಲ್ಲಿ ಆಹ್ವಾನ ಮಾಡಿದ ಮೇಲೆ ಏನಾಯ್ತು? ಅಲ್ಲಿ 101 ರೂಪಾಯಿ ಇದೆ ಅಲ್ಲಿಗ ಕಲಶದಲ್ಲಿ. ಅಷ್ಟೇ ತೊಗೊಂಡ್ಬಿಟ್ರೆ ಅಲ್ಲ. ಎಷ್ಟಕ್ಕದು ಎಲಿಜಿಬಿಲಿಟಿ? ಅಭಿಷೇಕಕ್ಕಷ್ಟೇ. ಅದು ತೀರ್ಥ ಅಂತ ಕರೆಯೋದಿಲ್ಲ. ಕಲಶೋದಕ ತೀರ್ಥ ಅಲ್ಲ, ಅಭಿಷೇಕ ಆದಮೇಲೆ ತೀರ್ಥ. ಅದು ಶಂಕದಕ್ಕೆ ಬಿದ್ದು ಇಲ್ಲಿಂದ ಅಲ್ಲಿ ಹೋಗಬೇಕು, ಆಗ ತೀರ್ಥ ಆಗುತ್ತೆ. ರೋಲ್ ರೀತಿ ಅದು. ಆತ್ಮನ್ ಅತ್ಯನ್ನಶ್ಚ ಅತಿಥಿ ಪ್ರೋಕ್ತ. ದೇವರಿಗೆ ಏನಂತ ಹೆಸರಿದೆ? ಅತಿಥಿ ಅಂತ ಹೆಸರಿದೆ ದೇವರಿಗೆ. ಅತಿಥಿ ಅಂದರೆ ಒಂದರ್ಥ ಇದೆ, ಏನು? ಅತಿಥಿ ದೇವೋಭವ. ಅತಿಥಿಯಲ್ಲಿ ಇರ್ತಾನಾದ್ದರಿಂದ ದೇವರಿಗೆ ಏನಂತ ಹೆಸರು? ಅದೊಂದು ಇನ್ನೊಂದು ಅರ್ಥ ಇದೆ. ಅತ್ಯನ್ನಶ್ಚ ಅತಿಥಿ. ಆತಿಥಿ. ಥಾ ಅಂದ್ರೇನು? ಅನ್ನ. ಥಿ ಅಂದ್ರೇನು? ತೃತೀಯ ಅತಿಶಯ, ದೊಡ್ಡ ಅನ್ನ, ಅತಿಯಾದ ಅನ್ನ. ಅದಕ್ಕೆ ಅತಿಥಿ. ಅತಿ ಥಾ ಥಿ ಅತಿಥಿ ಅಂದರೆ ಅತ್ಯಂತ ಅನ್ನ ಹೆಚ್ಚಿನದು ಯಾರು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನ ದೇಹಮಾಶ್ರಿತ. ಅತ್ಯನ್ನ ತಿನ್ನೋದು ಯಾರು ಅಂದರೆ ಪರಮಾತ್ಮನೇ, ಗೊತ್ತಾಯ್ತಾ? ಅದು ಅದರಷ್ಟು ಎಲ್ಲ ಹೋಗಿ ಎಲ್ಲರೂ ನೈವೇದ್ಯ ಮಾಡಿದ್ರೆ ಎಷ್ಟಾಗುತ್ತೆ ರಾಶಿ? ಅದು ಯಾರು ಮಾಡಲಿ ಬಿಡ್ರಿ, ಎಲ್ಲ ದೇವ್ರದೇನೆ. ಅತಿ ಹೆಚ್ಚಿರೋದು ಯಾರಿಗೆ? ದೇವರಿಗೆ. ನೀವು ಉಪಯೋಗಿಸಿರೋ ಬಿಡ್ತಿರೋ ಟ್ಯಾಕ್ಸಬಲ್ ಅಂತ ಹೇಳೋದೆಲ್ಲ ಹಾಗೆ ಇಲ್ಲ. ಸತ್ಕಾರ ಎಲ್ಲ ಇರಲಿ, ಖರ್ಚು ಬಂದಿದ್ದು ಅಕೌಂಟ್ ತೋರಿಸ್ಬೇಕು ನೀರು ಅಷ್ಟೇ. ಈಗ ಗೊತ್ತಾಯ್ತಾ? ಅದು ಯಾರಿಗೂ ಅವೆಲ್ಲ ಮುಖ್ಯ ಅಲ್ಲ. ಇನ್ಕಮಿಗೆ ಟ್ಯಾಕ್ಸ್ ಕೊಡಬೇಕಷ್ಟೆ. ಇನ್ಕಮ್ ಸೋರ್ಸ್ ಮುಂದಿನ ಟ್ಯಾಕ್ಸ್ ಕೊಟ್ಟು ಮುಂದಿನ ಅದು ಮೇಲೆ ಪ್ರಶ್ನೆ ಆಮೇಲೆ ಬರುತ್ತೆ. ಅದು ಎಲ್ಲಿಂದ ಬಂತು ಮುಂದಿನ ಪ್ರಶ್ನೆ. ನಿಂದೋದ್ಮೇಲೆ ಏನು ಮಾಡ್ಬೇಕು ನೀನು? ಅದನ್ನು ಟ್ಯಾಕ್ಸ್ ಕೊಡಿ, ಅಪರಾಧನೆ. ತಸ್ಮಾದ್ ಅನ್ನಂ ಥಮುಚ್ಯತೆ. ಥಾ ಅಂದರೆ ಅನ್ನ. ಅಸ್ಮಾದ್ ಅನ್ನಂ ಥಮುಚ್ಯತೆ. ಇದು ಹೊಸ ಅರ್ಥ ಆಗುತ್ತೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥ ಅಂದೆ ಅಂದರೆ ಉಪವಾಸ ಮಾಡಿರಿ, ಆಚಾರ ಬರ್ತದೆ ಒಳಗೆ. ಏಕಾದಶಿ ಉಪವಾಸ ಮಾಡಿದ್ರೇ ಬ್ರಹ್ಮಸೂತ್ರಕ್ಕೆ ಅಧಿಕಾರ. ಅಥಾತೋ ಬ್ರಹ್ಮ ಜಿಜ್ಞಾಸ. ಆಚಾರ್ಯ ಬರೆದ ಅರ್ಥ ಇಲ್ಲಿ ಬರೆದಾರೋ. ಥಾ ಅಂದರೆ ಅನ್ನ. ಅಥ ಅಂದ್ರೇನು? ಅನ್ನವಿಲ್ಲೋದು. ಅನಶನ ವ್ರತ, ಏಕಾದಶಿ ವ್ರತ ಅದು ಮಾಡೋವರಿಗೇ ಏನು ಅಧಿಕಾರ? ಶಾಸ್ತ್ರ ಜಿಜ್ಞಾಸೆ ಹೊರತು ಕರ್ಮಣ ಜ್ಞಾನ ಮಾತಾಡೋದು ಇಲ್ಲಿ ಹೋದ್ರಿಲ್ಲ. ಅಂದರೆ ಮೊದಲನೇದ್ರೆ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಆಚಾರ್ಯ. ಏಕಾದಶಿ ಉಪವಾಸ ಎಲ್ಲಿ ಬಂದಿದೆ ಬ್ರಹ್ಮಸೂತ್ರದಲ್ಲಿ ಅಂದರೆ ಮೊದಲನೇ ಸೂತ್ರದಲ್ಲೇ ಬಂದಿದೆ ಅಂತ ಹೇಳಿದ್ರು. ಅವರೇ ಹೇಳಿದ ಅರ್ಥ ಇದು. ಸದ್ರೋಣ ಕಲಶ. ಅಲ್ಲಿಗಿರಲಿ, ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಒಂದು ನಿಮಿಷ ಕೂತ್ಕೊಳ್ಳಿ. ಅಲ್ಲ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯಲವೋಚಮಹಂಸೇನ ಪ್ರಿಯತಾಂ